ಪವರ್ ಟಿವಿ ಸಮೀಕ್ಷೆ ಲೋಕಸಭಾ ಚುನಾವಣೆ 2024 ಮೆಗಾ ಸರ್ವೆ ಆರಂಭ ಆಗಿದೆ ಇವತ್ತಿನಿಂದ. ಮೆಗಾ ಸರ್ವೆಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಮೊದಲ ದಿನದ ಸರ್ವೆ ಮಂಡ್ಯ ರಣಕಣದಲ್ಲಿ ಈ ಬಾರಿ ಧ್ವಜ ದಂಗಲ್ ಸದ್ದು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಮಂಡ್ಯ ಜನರ ಬೆಂಬಲ ಯಾರಿಗೆ? ಕರೆ ಮಾಡಿ ವೋಟ್ ಮಾಡಿ. ಮಾಧ್ಯಮ ಇತಿಹಾಸದಲ್ಲೇ ಪವರ್ ಟಿವಿಯ ಮೆಗಾ ಸರ್ವೆ ಇದು. ಪವರ್ ಟಿವಿ ಸರ್ವೆನಲ್ಲಿ ಮಂಡ್ಯ ಜನರೇ ನೀವು ನೇರವಾಗಿ ಭಾಗಿಯಾಗಬಹುದು. ಮಂಡ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಬೆಂಬಲನ ನಿಮ್ದು, ಅಥವಾ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಇದೆಯಾ? ಅದು ಅಲ್ಲದೆ ಪ್ರಬಲ ಪಕ್ಷೇತರ ಅಭ್ಯರ್ಥಿನ ಪ್ರತಿ ವಿಧಾನಸಭೆ ಕ್ಷೇತ್ರದಲ್ಲಿ ಲೋಕ ಸಮರದ ಸರ್ವೆ ರಿಪೋರ್ಟ್. ಕರೆ ಮಾಡಿ ವೋಟ್ ಮಾಡಿ. ಪವರ್ ಟಿವಿ ಸಮೀಕ್ಷೆಗೆ ಮಂಡ್ಯ ಜನರ ಕರೆಗಳ ಮಹಾಪೂರ ಹರಿದು ಬರ್ತಾ ಇದೆ. ಪವರ್ ಟಿವಿಯಲ್ಲಿ ಎಲ್ಲಾ 8 ವಿಧಾನಸಭೆ ಕ್ಷೇತ್ರವಾರು ಸರ್ವೆ ನಡೀತಾ ಇದೆ. ಈಗಾಗಲೇ 2 ವಿಧಾನಸಭಾ ಕ್ಷೇತ್ರಗಳ ಸರ್ವೆ. ಕರೆ ಮಾಡಿ ವೋಟ್ ಮಾಡಿ. ಅಲ್ಲಿ 2 ಕ್ಷೇತ್ರಗಳಿಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಮೊದಲು 9:30ರಿಂದ 10:30 ಮಂಡ್ಯ, ಅನಂತರದಲ್ಲಿ 10:30ರಿಂದ 11:30 ನಾಗಮಂಗಲ. ಈಗ 11:30ರಿಂದ 12:30ವರೆಗೂ ನಡೀತಾ ಇರೋದು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನರ ನಾಡ ಮಿಡಿತ ಹೇಗಿದೆ? ಈಗ ಮಳವಳ್ಳಿ ವಿಧಾನಸಭಾ ವ್ಯಾಪ್ತಿಯ ಪವರ್ ಸರ್ವೆ ನಡೀತಾ ಇದೆ. ಮಳವಳ್ಳಿಯಲ್ಲಿ ಹಾಗಾದ್ರೆ ಲೋಕಸಮರದ ಟ್ರೆಂಡ್ ಹೇಗಿದೆ? ಮಳವಳ್ಳಿಯ ಜನ ಯಾರಿಗೆ ಈ ಬಾರಿ ಮತವನ್ನ ಹಾಕ್ತಿದ್ದಾರೆ? ಜನರ ಒಲವು ಯಾವ ಪಕ್ಷದ ಕಡೆಗೆ ಇದೆ? ಕರೆ ಮಾಡಿ ವೋಟ್ ಮಾಡಿ. ಮಳವಳ್ಳಿ ಮತದಾರರೇ, ಪವರ್ ಟಿವಿಯಲ್ಲಿ ಕಾಲ್ ಮಾಡಿ ವೋಟ್ ಮಾಡಿ. ಮೆಗಾ ಸರ್ವೆ ನಡೀತಾ ಇದೆ. ಈಗ 11:30ರಿಂದ 12:30ವರೆಗೂ ಕೂಡ ಮಳವಳ್ಳಿ ಕ್ಷೇತ್ರ, ಮಳವಳ್ಳಿಯ ಮತದಾರರು ಕರೆ ಮಾಡಿ ವೋಟ್ ಮಾಡ್ತಾ ಇದ್ದಾರೆ. ನೀವು ಕೂಡ ಮಳವಳ್ಳಿಯವರಾದ್ರೆ ಖಂಡಿತವಾಗ್ಲೂ ಕರೆ ಮಾಡಿ ವೋಟ್ ಮಾಡಿ. ಕರೆ ಮಾಡುವಂತ ನಂಬರ್ 08069205999. 11:30ರಿಂದ 12:30ವರೆಗೂ ಕೂಡ ಮಳವಳ್ಳಿಯ ಜನಾಭಿಪ್ರಾಯ ಸಂಗ್ರಹ ಆಗುತ್ತೆ. ಈಗಾಗಲೇ 2 ಕ್ಷೇತ್ರಗಳ ಅಭಿಪ್ರಾಯ ಸಂಗ್ರಹ ಆಗಿದೆ. ಜನಾಭಿಪ್ರಾಯ ಏನು ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಇನ್ನು ಈಗಾಗಲೇ ಸರ್ವೆ ಕಾರ್ಯ ಆರಂಭ ಆಗಿದೆ. ಪವರ್ ಟಿವಿಯ ಕಾಲ್ ಸೆಂಟರ್ನಿಂದ ನಮ್ಮ ಕಲೀಗ್ ಸಿಂಧೂರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಿಂಧೂರ, 3ನೇ ಕ್ಷೇತ್ರ ಮಳವಳ್ಳಿ, ಈಗಾಗಲೇ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ. ಮಳವಳ್ಳಿಗೆ ರೆಸ್ಪಾನ್ಸ್ ಹೇಗೆ ಬರ್ತಾ ಇದೆ, ಜೊತೆಗೆ ಟ್ರೆಂಡ್ ಏನು ಹೇಳ್ತಾ ಇದೆ? ಅಶ್ವಿನಿ, ಎಸ್, ಮಳವಳ್ಳಿ ಅಂತ ಅಂದಾಗ ಅದರದೇ ಆದಂತಹ ಒಂದಷ್ಟು ರಾಜಕೀಯ ಚಿತ್ರಣವನ್ನ ಹೊಂದಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ನ ತೆಕ್ಕೆಯಲ್ಲಿದ್ದಂತಹ ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ಈ ಬಾರಿ ಕಾಂಗ್ರೆಸ್ನ ತೆಕ್ಕೆಯಲ್ಲಿದೆ. ನರೇಂದ್ರ ಸ್ವಾಮಿ ಅವರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರವನ್ನ ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ಶಾಸಕರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪವರ್ ಟಿವಿ ಮೆಗಾ ಸರ್ವೆಯನ್ನ ಹಮ್ಮಿಕೊಂಡಿದೆ, ಚುನಾವಣಾ ಪೂರ್ವ ಮೆಗಾ ಸರ್ವೆಯನ್ನ. ಯಾವ ಮಟ್ಟದಲ್ಲಿ ಕರೆಗಳು ಬರ್ತಾ ಇದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಹೋಗ್ಬೋದು ಯಾವ ರೀತಿ ಕಾಲ್ಸ್ಗಳು ಬರ್ತಾ ಇದೆ ಅಂತ ಹೇಳಿ. ಇದೆಲ್ಲವೂ ಕೂಡ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ಗೆ ಬರ್ತಾ ಇರುವಂತಹ ಕಾಲ್ಸ್ ನೀವು ನೋಡ್ತಾ ಹೋಗ್ಬೋದು. ಎಲ್ಲವೂ ಕೂಡ ಇಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಡೀಟೇಲ್ ಆಗಿ, ಬಹಳ ಟ್ರಾನ್ಸ್ಪರೆಂಟ್ ಆಗಿ ಪವರ್ ಟಿವಿ ಈ ಚುನಾವಣಾ ಪೂರ್ವ ಸರ್ವೆಯನ್ನ ನಡೆಸ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು, ನೀವು ನೋಡ್ತಾ ಹೋಗ್ಬೋದು ಯಾವ ರೀತಿ ಕರೆಗಳು ಬರ್ತಾ ಇದೆ, ಎಷ್ಟು ಸಾವಿರ ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇದೆ ಅಂತ ಹೇಳಿ. ಬೆಳಿಗ್ಗೆ 9:30ರಿಂದ ಮಂಡ್ಯ ವಿಧಾನಸಭಾ ಕ್ಷೇತ್ರ ಆಯ್ತು, ನಾಗಮಂಗಲ ಕ್ಷೇತ್ರ ಆಯ್ತು, ಈಗ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸರ್ವೆ ಆರಂಭ ಆಗಿದೆ. ಇಲ್ಲಿ ಗಮನಿಸ್ತಾ ಇದ್ದೀರಿ ಕಾಲ್ಗಳು ಯಾವ ರೀತಿ ರೆಕಾರ್ಡ್ ಆಗ್ತಾ ಇದೆ, ಬರ್ತಾ ಇರೋದು ಅಂತ ಹೇಳಿ. ನಮ್ಮ ಎಕ್ಸಿಕ್ಯೂಟಿವ್ಗಳು ಕೂಡ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ. ಪ್ರತಿಯೊಂದು ಕಾಲ್ಗಳನ್ನು ಕೂಡ ನೋಟ್ ಮಾಡಲಾಗ್ತಾ ಇದೆ. ಬಹಳ ಟ್ರಾನ್ಸ್ಪರೆಂಟ್ ಆಗಿ ಈ ಒಂದು ಸರ್ವೆನ ಮಾಡಲಾಗ್ತಾ ಇದೆ. ನೀವು ನೋಡ್ತಾ ಹೋದ್ರೆ ಇಲ್ಲಿ ಒಂದು ಸರ್ವೆ ರಿಪೋರ್ಟ್ ಕಾರ್ಡ್ ಅಂತ ಏನ್ ಹೇಳ್ತೀವಿ, ಆ ರಿಪೋರ್ಟ್ ಕಾರ್ಡ್ ಅಲ್ಲಿ ಎಲ್ಲವನ್ನ ಕೂಡ ನೋಟ್ ಮಾಡ್ಕೊಳ್ಳಾಗತ್ತೆ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದಾರೆ, ಯಾವ ಪಕ್ಷಕ್ಕೆ ಮತ ಹಾಕ್ತಾ ಇದ್ದಾರೆ, ಯಾವ ಪಕ್ಷಕ್ಕೆ ಮತ ಬಂದಿದೆ ಅನ್ನುವಂಥದ್ದನ್ನ ನಮ್ಮ ಎಕ್ಸಿಕ್ಯೂಟಿವ್ಸ್ ಇಲ್ಲಿ ನೋಟ್ ಮಾಡ್ಕೊಳ್ತಾ ಹೋಗ್ತಾರೆ, ಕಾಲ್ ಅನ್ನ ರಿಸೀವ್ ಮಾಡ್ತಾ ಹೋಗ್ತಾರೆ. ಸೊ ಮಂಡ್ಯದಲ್ಲಿ ನೀವು ಹೇಳ್ದಂಗೆ ಅಶ್ವಿನಿ, ಆಲ್ರೆಡಿ ಧ್ವಜ ದಂಗಲ್ ಆರಂಭ ಆಗಿದೆ. ಈ ಧ್ವಜ ದಂಗಲ್ ಆರಂಭ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಬಿಜೆಪಿ ಕಡೆಯಾಗಿ ಮತದಾರರ ಒಲವಿರಬಹುದಾ ಅನ್ನುವಂತಹ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಮೂಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಅಲ್ಲಿನ ನಾಯಕರ ಬಾಯಿಗಳಲ್ಲಿ ಬರ್ತಾ ಇರುವಂತಹ ಮಾತುಗಳು ಕೂಡ ಜನರ ಮೇಲೆ ಸಾಕಷ್ಟು ಪ್ರಭಾವವನ್ನ ಬೀರ್ತಾ ಇದೆ. ಸೊ ಮಂಡ್ಯ ಲೋಕಸಭಾ ಕ್ಷೇತ್ರ ಈಗ ಸಾಕಷ್ಟು ಕುತೂಹಲದ ಗೂಡಾಗಿದೆ.
ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಏನಾಗಬಹುದು? ಈಗ ಆಲ್ರೆಡಿ ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಮಂಡ್ಯ ಕ್ಷೇತ್ರ ಬಿಜೆಪಿಗೆ ಅಷ್ಟು ಮಟ್ಟದಲ್ಲಿ ನೆಲೆ ಇಲ್ಲ ಅಲ್ಲಿ. ಸೊ JDS ನ ಭದ್ರಕೋಟೆ ಆಗಿತ್ತು, ಆದ್ರೆ ಸದ್ಯ ಕಾಂಗ್ರೆಸ್ನ ಭದ್ರಕೋಟೆ ಆಗಿದೆ ಮಂಡ್ಯ. ಏನಾಗಬಹುದು? ಮತ್ತೆ ಅದನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಕುಮಾರಸ್ವಾಮಿ ಅವರು ಯಶಸ್ಸಾಗ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಒಂದು ವೇಳೆ ಕುಮಾರಸ್ವಾಮಿ ಅವರು ಮಂಡ್ಯ ಬೇಕು ಅಂತ ಹೇಳಿ ಮಂಡ್ಯ ಕ್ಷೇತ್ರ JDS ಪಾಲಾಗ್ಬಿಟ್ರೆ ಸುಮಲತಾ ಅವರ ನಡೆ ಏನಿರಬಹುದು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಸೊ ಮಳವಳ್ಳಿ ಈ ಹಿಂದೆ JDS ನಲ್ಲಿದ್ದಾಗ ಅನ್ನದಾನಿ ಅವರು ಅಲ್ಲಿನ ಶಾಸಕರಾಗಿದ್ರು, ಈಗ ಪ್ರೆಸೆಂಟ್ ಕಾಂಗ್ರೆಸ್ ತೆಕ್ಕೆಯಲ್ಲಿದೆ, ನರೇಂದ್ರ ಸ್ವಾಮಿ ಅವರು ಶಾಸಕರಾಗಿದ್ದಾರೆ. ಸೊ ಸಾಕಷ್ಟು ಕುತೂಹಲ ಇದ್ದೇ ಇದೆ ಅಶ್ವಿನಿ. ಓಕೆ ಸಿಂಧೂರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.